ನಮಸ್ಕಾರ. ಬೆಂಗಳೂರು ಫಸ್ಟು ರೆಸ್ಟೋರೆಂಟ್ ಬಂದ್ಬಿಟ್ಟು ಇದು ಕೊಟ್ಟಿದ್ದ ಮಲ್ಲೇಶ್ವರಂ ಆಗಿತ್ತು. ಫಸ್ಟ್ ರೆಸ್ಟೋರೆಂಟು ಆರ್ಡ್ರ್ ರೆಡಿ ಆಗಿತ್ತು, ಪಿಕಪ್ ಮಾಡ್ಕೊಂಡೆ. ಇದು ಸ್ವಲ್ಪ ಹೊತ್ತು ಮೂವ್ ಆಗಿರೋ ತಕ್ಷಣ ಮತ್ತೆ ಡಬಲ್ ಆರ್ಡ್ರ್ ಬಿತ್ತು. ಡಬಲ್ ಆರ್ಡ್ರ್ ಇತ್ತು. ಅದರಿಂದ ಇನ್ನೊಂದು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಅದು ಪಿಕ್ ಮಾಡ್ಕೊಂಡೆ. ಮಳೆ ಬರ್ತಾಯಿತ್ತು, ಫುಲ್ಲು ಜೋರಾಗಿ ಮಳೆ ಬರ್ತಾಯಿತ್ತು. ಮತ್ತು ಅದು ಪಿಕ್ ಮಾಡಿದೆ. ಆರ್ಡ್ರು ಮಲ್ಲೇಶ್ವರಮೇ ಕೊಟ್ಟಿದ್ದು. ಒಂದು ಕ್ಯಾಶ್ ಆನ್ ಡೆಲಿವರಿ, ಒಂದು ನಾರ್ಮಲ್ ಆಗಿತ್ತು ಆರ್ಡ್ರು. ಮತ್ತು ಬಂದ್ಬಿಟ್ಟು ಕಸ್ಟಮರು ಜಾಸ್ತಿ ಹೊತ್ತು ಕಾಯಿಸದ ಕೊಟ್ಟೆ ಕಸ್ಟಮರ್ ಕೈಗೆ. ಇನ್ನೊಂದು ಆರ್ಡ್ರು ಮಲ್ಲೇಶ್ವರಮೇ ಇತ್ತು. ಅದು ಚಿಕ್ಕ ಹುಡುಗಿ ಬರ್ತಾಯಿತ್ತು, ಅದಕ್ಕೆ ಕಾಯ್ತಾಯಿದ್ದೆ. ಕಸ್ಟಮರ್ ನಮ್ಮ ಮಗಳನ್ನ ಕಳಿಸ್ತೀನಿ ನೋಡ್ರಿ ಅಂದಿದ್ರು. ಮತ್ತು ಮಲ್ಲೇಶ್ವರಂ ಬಂದೆ, ಆರ್ಡ್ರ್ ಬೀಳುತ್ತಾ ಅಂತ ನೋಡ್ತಾಯಿದ್ದೆ. ಮಳೆ ಬಂದಿತ್ತು, ಖಾಲಿಯಾಗಿತ್ತು ರೋಡೆಲ್ಲ. ಹಂಗೆ ನೋಡ್ಕೊಂಡು ಮಲ್ಲೇಶ್ವರಂ ಕಡೆ ನಿಂತಿದ್ದೆ. ಡೆಲಿವರಿ ಬಾಯ್ಸ್ ಯಾರೇ ಇದ್ರೂ ರೈನ್ ಕೋಟು ಇಟ್ಕೊಂಡಿರ್ರಿ, ಯಾಕಂದರೆ ಯಾವ ಟೈಮ್ ಮಳೆ ಬರುತ್ತೆ ಗೊತ್ತಿಲ್ಲ. ಇದು ಸೆಕೆಂಡ್ ಮತ್ತೆ ರೆಸ್ಟೋರೆಂಟ್ ಕೊಟ್ಟಿದ್ದ ರಾಮಯ್ಯ ಹಾಸ್ಪಿಟ್ಲ್ ಮುಂದೆ ಕೊಟ್ಟಿದ್ದ. ಇದು ಡಬಲ್ ಆರ್ಡ್ರ್ ಇತ್ತು. ಈ ರೆಸ್ಟೋರೆಂಟ್ಗೆ ಬಂದರೆ ನಾನು ರೆಸ್ಟೋರೆಂಟ್ನ ಹುಡ್ಕೋದೇ ಸ್ವಲ್ಪ ಕಷ್ಟ, ಯಾಕಂದರೆ 20-30 ಇರುತ್ತೆ ಒಂದೇ ರೆಸ್ಟೋರೆಂಟ್ನಲ್ಲೇ ಬೆಂಚ್ಗಳು. ಅದು ಹುಡುಕ್ತಾಯಿದ್ದೆ. ಮತ್ತು ಇದು 3rd ಫ್ಲೋರ್ಗೆ ಹೋಗ್ರಿ ಅಂದರು. ನನ್ನ ರೆಸ್ಟೋರೆಂಟ್ 3rd ಫ್ಲೋರ್ ಇತ್ತು. ಮತ್ತು ಮೆಟ್ಲು ಹತ್ಕೊಂಡು ಹೋದೆ 3rd ಫ್ಲೋರ್ಗೆ. ಲೈಟ್ ಇಲ್ಲ ಏನಿಲ್ಲ, 3rd ಫ್ಲೋರ್ ಬಂದೆ. ನನ್ನ ರೆಸ್ಟೋರೆಂಟ್ ಇಲ್ಲಿಗಣ ಒಳಗಡೆ ಹೋಗ್ಬಿಟ್ಟು ಹುಡುಕ್ಬೇಕಿತ್ತು, ಎಲ್ಲೈತೆ ಅಂತ. ನನ್ನ ರೆಸ್ಟೋರೆಂಟು ಇಂಥದ್ದು ಕೊಟ್ಟರೆ ಸ್ವಲ್ಪ ಹಿಂಸೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹೋದೆ, ನನ್ನ ರೆಸ್ಟೋರೆಂಟ್ ಪಕ್ಕದಲ್ಲೇ ಇತ್ತು. ಆರ್ಡ್ರ್ ರೆಡಿ ಆಗಿತ್ತು, ಪಿಕ್ ಮಾಡಿದೆ. ಒಂದು ಆರ್ಡ್ರ್ ಕ್ಯಾನ್ಸಲ್ ಆಯಿತು. ಒಂದು ಆರ್ಡ್ರ್ ಕ್ಯಾನ್ಸಲ್ ಆಗಿರುತ್ತೆ, ಮತ್ತೆ ಪಾಸ್ ಆಯ್ತಿದೆ. ಮತ್ತೆ ಡಬಲ್ ಆರ್ಡ್ರ್ ಕೊಟ್ಟ. ಒಂದು ಆರ್ಡ್ರ್ ಕ್ಯಾನ್ಸಲ್ ಆಗಿರೋ ತಕ್ಷಣ ಮತ್ತೆ ಇನ್ನೊಂದು ಆರ್ಡ್ರ್ ಕೊಟ್ಟ. ಅದು ಪಿಕ್ ಮಾಡಿದೆ. ಇದು ಬಂದುಬಿಟ್ಟು ಬೆಂಗಳೂರು ಏರ್ಪೋರ್ಟ್ ರೋಡ್ ಇತ್ತು. ಇನ್ನೊಂದು ಬಂದ್ಬಿಟ್ಟು ಏರ್ಪೋರ್ಟ್ ರೋಡ್ಗೆ ಹಿಂದೆನೇ ಇತ್ತು. ಒಂದು ಆರ್ಡ್ರು ಡ್ರಾಪ್ ಮಾಡಿದೆ, ಆದರೆ ಫುಲ್ಲು ಟ್ರಾಫಿಕ್ಕು. ಸಡನ್ನಾಗಿ ಬಿಸಿಲು ಬರ್ತೈತೆ ಇಲ್ಲಿ, ಹೆವಿ ಬಿಸಿಲು, ಟ್ರಾಫಿಕ್ ಜಾಸ್ತಿ ಆಗಿತ್ತು. 9 ಗಂಟೆಗೆಲ್ಲ ಇಷ್ಟು ಟ್ರಾಫಿಕ್ ಇತ್ತು. ಮತ್ತು ಏರ್ಪೋರ್ಟ್ ರೋಡ್ ಹೋದ, ಅಲ್ಲೂ ಅಷ್ಟೇ ಫುಲ್ಲು ಟ್ರಾಫಿಕ್ಕು. ಅಲ್ಲಿ ಮುಂದೆ ಖಾಲಿ ಆಗೈತೆ ರೋಡು, ಫೇವರ್ ಕೆಳಗಡೆ. ಮತ್ತು ಆ ಟ್ರಾಫಿಕ್ನಲ್ಲಿ ನಿಂತ್ಕೊಂಡು ಒಂದು 1/2 ಅವರ್ ಆಯಿತು ಟ್ರಾಫಿಕ್ಗೆ ಪಾಸ್ ಆಗೋಕ್ಕೆ. ಮತ್ತು ಕಸ್ಟಮರ್ಗೆ ಪಿಕ್ ಕೊಟ್ಟಿದ್ದಾಯಿತು, ಡ್ರಾಪ್ ಆಯಿತು. ಏನಂದರೆ ಕಸ್ಟಮರು ಅವ್ರ ಮನೆ 5 ಕಿಲೋಮೀಟರ್ ಒಳಗಡೆ ಹೋಗ್ಬೇಕಿತ್ತು. 5 ಕಿಲೋಮೀಟರ್ ಒಳಗಡೆ ಹೋಗ್ಬಿಟ್ಟು ಬಂದೆ. ರೋಡ್ಗೆ ಬರ್ಬೇಕಂದ್ರೇ 5 ಕಿಲೋಮೀಟರ್ ಆಚೆ ಕಡೆ ಬರಬೇಕು. ಬಂದ್ಬಿಟ್ಟು ಮತ್ತೆ ನನ್ನ ಝೋನ್ ಬಂದ್ಬಿಟ್ಟು ರಾಜಾಜಿನಗರ, ವಿಜಯನಗರ ಈ ಕಡೆ ಇರುತ್ತೆ. ಅದರಿಂದ ನನಗೆ ಇಲ್ಲಿ ಆರ್ಡ್ರ್ಗಳು ಬಿಡೋದಿಲ್ಲ. ಮತ್ತು ಬಂದೆ, ಸಂಕಟಂಗ್ ಕಡೆ ಹೋಗ್ತಾಯಿದ್ದೆ. ಫುಲ್ಲು ಟ್ರಾಫಿಕ್ಕು, ಏರ್ಪೋರ್ಟ್ ರೋಡು ಫುಲ್ಲು ಟ್ರಾಫಿಕ್ ಆಗಿತ್ತು. ಅಮ್ಮಂದರು 1.5 ಅವರ್ ಹಿಡಿಯಿತು ಟ್ರಾಫಿಕ್ನಿಂದ ಆಚೆ ಕಡೆ ಬರೋಕ್ಕೆ. ಏನಂದರೆ 9 ಗಂಟೆ ಆದ್ರೂ ಇಷ್ಟು ಟ್ರಾಫಿಕ್ ಐತೆ ಇಲ್ಲಿ. ಈ ಟ್ರಾಫಿಕ್ನ ಮುಗಿಸ್ಕೊಂಡು ಆಚೆ ಕಡೆ ಬರೋಕ್ಕೆ ಆಫೀಸ್ಗೆ ಹೋಗೋರು ಪಾಪ ಹಿಂಸೆ ಜಾಸ್ತಿ ಪಡ್ತಾ ಇರ್ತಾರೆ ಒಂದೊಂದು ಸತಿ ಏರ್ಪೋರ್ಟ್ ರೋಡ್ನಲ್ಲಿ. ಏನು ಮಾಡೋಕ್ಕಾಗಲ್ಲ, ಆ ಕಡೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಬೆಳಗ್ಗೆ ಟೈಮು. ಬಿಡುತ್ತು ಸಿಗ್ನಲು, ಮುಂದಕ್ಕೆ ಬಂದೆ.
ಹಂಗೆ ಮುಂದಕ್ಕೆ ಬಂದೆ, ನೋಡಿದ್ರೆ ಮತ್ತೆ ಜಾಮ್ ಆಯಿತು. ಇದು ಯಾವುದು ಜಾಮ್ನಲ್ಲೇ ನಿಂತ್ಕೊಂಡಿದ್ದೆ, ಫುಲ್ಲು ಟ್ರಾಫಿಕ್ ಆಗಿತ್ತು. ಇನ್ನೇನು ಹತ್ರಕ್ಕೆ ಬಂದೆ ಅನ್ಕೊಂಡೆ, ನೋಡಿದ್ರೆ ಫುಲ್ಲು ಟ್ರಾಫಿಕ್ ಆಗಿತ್ತು. ಟ್ರಾಫಿಕ್ ಪಾಸ್ ಆಗೋಕ್ಕೆ 1.5 ಅವರ್ ಮಳೆ ಬರೋ ಥರ ಬೇರೆ ಆಗ್ತಾಯಿತ್ತು. ಇಲ್ಲೇ ಮೋಡ ಮುಚ್ಕೊಂಡಿತ್ತು. ಮತ್ತು ಇಷ್ಟು ಟ್ರಾಫಿಕ್ ಆಗೈತೆ ನೋಡಿರಿ ಫ್ರೆಂಡ್ಸ್. ಇಲ್ಲಿಂದ ಹಂಗೆ ಮುಂದಕ್ಕೆ ಹೋದೆ, ಇಲ್ಲಿ ಟ್ರಾಫಿಕ್ ಪಾಸ್ ಆಗೋಕ್ಕೆ 1.5 ಅವರ್ ನನ್ನ ಡ್ಯೂಟಿನೇ ಮುಗಿದೋಯ್ತು. ಮತ್ತೆ ಬಂದೆ, ಇಲ್ಲಿ ರೈಲ್ವೆ ಟ್ರ್ಯಾಕ್ ದಾಟ್ಕೋಬೇಕಿತ್ತು, ಇಲ್ಲಿ ಜಾಮ್ ಆಗಿತ್ತು. ರೈಲ್ ಪಾಸ್ ಆಗಬೇಕಿತ್ತು, ಅದರಿಂದ ಸಿಗ್ನಲ್ ಬಿಟ್ಟಿದ್ದಿಲ್ಲ, ಲಾಕ್ ಮಾಡಿದ್ರು. ಹೆಂಗೋದ್ರೂ ಏರ್ಪೋರ್ಟ್ ಕರೆ ಫುಲ್ಲು ಟ್ರಾಫಿಕ್ ಆಗೇ ಐತೆ, ಯಾವ ಕಡೆ ಹೋದ್ರೂ. ಮತ್ತು ಒಂದು ಹೋಟ್ಲ್ನಲ್ಲಿ ನಿಲ್ಲಿಸ್ಬಿಟ್ಟು ಚಿತ್ರಾನ್ನ ನಾಷ್ಟ ಮಾಡ್ಕೊಂಡೆ. ಚಿತ್ರಾನ್ನ ನಾಷ್ಟ ಮಾಡ್ಕೊಂಡು ಡ್ಯೂಟಿಗೆ ಟೈಮ್ ಆಗಿತ್ತು. ಮತ್ತು ಬಂದ್ಬಿಟ್ಟು ಇಲ್ಲೇ ಒಂದು ವೆಹಿಕಲ್ ನೋಡಿದೆ, ಹ್ಯಾಂಡಿಕ್ಯಾಪ್ ಅವ್ರಿಗೆ ಇದು ಒಳ್ಳೆ ಉಪಯೋಗ ಆಗುತ್ತೆ ಅಂದ್ಕೊತೀನಿ. ಯಾಕಂದರೆ ಹ್ಯಾಂಡಿಕ್ಯಾಪ್ ಅವ್ರಿಗೆ ಕಂಡು ಹಿಡಿದವ್ರೆ, ಚೆನ್ನಾಗೈತೆ ವೆಹಿಕಲ್ಲು. ಇಷ್ಟ ಆದರೆ ಲೈಕ್ ಮಾಡಿ.